ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರಿ ಫ್ರೆಂಡ್ಸ್? ಎಲ್ಲ ಆರಾಮಿದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ ಫ್ರೆಂಡ್ಸ್. ನೀವು ಎಲ್ಲ ಆರಾಮಿದ್ದೀರ ಅಂತ ತಿಳಿದೀನಿ. ಏನು ಫ್ರೆಂಡ್ಸ್, ಬಿಟ್ಬಿಟ್ಟು ಮನೇನ ಕೆಲಸ ಬಿಟ್ಬಿಟ್ಟು ಡ್ಯೂಟಿಗೆ ಹೋಗ್ತೀನಿ. ಮನೆ ಎಂಬುದು ಎಲ್ಲಿದಲ್ಲೇ ನೋಡ್ರಿ, ಆ ಸೋಫಾ ಬಿಡುತ್ತೆ ನೋಡ್ರಿ. ಎಲ್ಲ ಈ ಮಂಡಾಳ ಅದು ದಸ್ತಿಗಳು ಬಟ್ಟೆಗಳು ಎಲ್ಲ ಓಸು ಜಮಾಗ್ಯಾರ ನೋಡ್ರಿ. ಅಲ್ಲಿ ಏನು ಮಾಡ್ತೀರ? ನನ್ನ ಮಗನೂ ಮಾಡಲ್ರಿ, ಒಂದು ಮಾಡಲ್ಲ ನೋಡ್ರಿ ಅವನ ಕೆಲಸ. ಎಲ್ಲ ಹೊರಗಿನ ಮಾಡೋದು ಮನೇನು ಮಾಡೋದು ಭಾಳ ಹೈರಾಣದ ರೀ ಹೆಣ್ಮಕ್ಳು ಜನ್ಮ. ಅಂತಪ್ಪ ರೀ, ಹೊರಗೆ ದುಡಿ ಮನ್ಯಾಗ ದುಡಿ, ಮನೇಲಿ ಮಾಡು, ಮನೆ ಸ್ವಚ್ಛತೆ ಇಡು. ನೋಡ್ರಿ ಎಷ್ಟು ನೋಡ್ರಿ. ಈಗ ಇವು ಒಂದು ಸೋಫಾ ಒಂದು ಕವರ್ ಸಿಗಲ್ಲಾಗ್ಯಾವ್ರಿ. ಸಣ್ಣ ಜಮಖಾನೆ ಹಾಕಿನಿ. ಎಷ್ಟು ಧೂಳು ಅಂದ್ರೆ ಮನ್ಯಾಗ ಈ ಬಾಜು ಮನೆ ಕಟ್ಲತ್ತಾರ, ಧೂಳ ನೋಡ್ರಿ. ಒಟ್ಟು ಒಳಗೆ ಮನೆಗೆ ಸ್ವಚ್ಛ ಇಟ್ಟಾರ. ಕೆಲಸ ಮಾಡಲ್ಲೇನೋ ಮೈಗಾರ ಮಂದಿ ಇರ್ಬೇಕ್ರಿ. ಹಾಗೇ ಮಾಡ್ಕೊತಾನೆ ಇರ್ತೀನಿ ಮೆಲ್ಲ ಅಂದ್ರೂ ಇಷ್ಟ ಅದ ನೋಡ್ರಿ. ಬಾರಿ ಈಗ ಎಷ್ಟು ಕಸ ಅದ ನೋಡ್ರಿ. ಬಂದ್ರಿ ಡ್ಯೂಟಿನ ಬಂದು ಒಂದು ಜರ ಉಳ್ಳಾಡೆದ್ದು ಬಂದಿಟ್ಟು ಅನ್ನ ಸಾರ ಊಟ ಮಾಡಿದ್ರೆ ಇಡ್ತಾ ಅಂತ ಮಲ್ಕೊಂಡು ಬಿಸ್ಲಾನ್ ಬಂದು ದಮ್ ಬದ್ದಂಗೆ ಆಯ್ತು ರೀ. ಎಡ್ತಾನೆ ಮಲ್ಕೊಂಡ್ರಿ. ಎದ್ದು ಚಹಾ ಮಾಡೋ ಕುಡಿದು ಈಗ ಭಾಂಡೆ ತಿಕ್ಕದಲ್ರಿ ಓಸು. ಗ್ಯಾಸ್ ಕಟ್ಟಿ ಒರ್ಸ್ಕೊಂಡು ಮಾಡಿ ಇದೆಲ್ಲ ಜಾಡ್ಸ್ಕೊಂಡು ಕಸ ಬಳದು ಮನೆ ಒರೆಸ್ಬಿಡ್ತೀನಿ ರೀ. ಮತ್ತು ಮುಂಜಾನೆ ಆಗಲ್ಲ ಫ್ರೆಂಡ್ಸ್, ಮುಂಜಾನೆ ಅಡುಗೆ ಮಾಡ್ಕೊಂಡು ಊಟದ ಜರ ಕಸ ಬಳ್ಕೊಂಡ್ರೆ ಆ ಬಾಂಡೆ ಸುತ್ತಿ ರಾತ್ರಿನೇ ತಿಕ್ಕಿಡ್ತೀನಿ ರೀ. ಬಾಂಡೆನೂ ರಾತ್ರಿನೇ ತಿಕ್ಕಿಡ್ತೀನಿ ರೀ. ಮುಂಜಾನೆ ಎದ್ದಿಟ್ಟು ಊಟದ ತೆಳಗಿನ ಮ್ಯಾಗಿನ ಕಸ ರಂಗೋಲಿ ಆಯ್ತೆಲ್ಲ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಅದನ್ನು ತೆಳಗೆ ಸರಿ ಮಾಡ್ಕೊಂಡು ಕೆಸಿ ಆಯ್ತು. ಅಡುಗೆ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಎರಡು ಮೂರು ಊಟ ಆಗ್ತಾವೆ ರೀ. ನನ್ನ ಮಗ ಮುಂಜಾನೆ ಒಂದು ಸ್ವಲ್ಪ ಉಂಡು ಹೋಗ್ತಾನೆ, ಮತ್ತು ಮಧ್ಯಾಹ್ನ ಬಂದು ಉಣ್ತಾನೆ ರೀ. ನಾವು ಉಡಾದ ಕಡೆ ಬರೀ ಚಹಾ ಮಾಡ್ಕೊತೀನಿ ರೀ. ಅಲ್ಲೇ ನಾನು ಊಟ ಮಾಡ್ತೀವಿ. ಇದು ಈಗ ರೇಸ ನೋಡ್ರಿ, ಆಗಲೇ ಮಂಡ ಸ್ವಚ್ಛ ಮಾಡತ್ತಿದ್ದನು ರೀ. ಆ ಕೈಗೆ ಮರ ಜಾರ್ತ್ರಿ. ಈಗ ಮನೆ ತುಂಬ ಮಂಡ ಏನು ಮಾಡ್ಬೇಕ್ರಿ ಫ್ರೆಂಡ್ಸ? ಹೆಣ್ಮಕ್ಳು ಜನ್ಮ ಸುಖ ಇಲ್ಲ. ಮನೆಯಾಗ ಇರ್ಬೇಕು ಆರಾಮ್ ರೀ, ನಾನು ಚಲೋ ರೀ. ಏನು ಮಾಡ್ಬೇಕ್ರಿ? ಊಟ ಕಸ ರೊಟ್ಟಿ ಮಾಡೀನಿ ರೀ. ಮತ್ತೆ ಇವತ್ತು ಮುಂಜಾನೆ ರಾತ್ರಿ ನಿನ್ನ ಡ್ಯೂಟಿಲಿ ಬಂದು ಹೊತ್ತು ಮನೆಗೆ ರೊಟ್ಟಿ ಮಾಡೀನಿ ರೀ. 10-12 ರೊಟ್ಟಿ ಮಾಡಿದ್. ನನ್ನ ಮಗ 2 ಉಂಡ, ನಾ 2 ಉಂಡೆ, ಇನ್ನೊಂದು 5 ಓದಿವಿ ರೀ. 2 ಕಟ್ಕೊಂಡು ಹೋದೆ. ಒಂದು 3-4 ಇಟ್ಟೀನಿ. ನನ್ನ ಮಗ ಮಧ್ಯಾಹ್ನ ಅನ್ನ ಸಾರು ಮಾಡಿಟ್ಟು ಹೋಗೀನಿ. ರೊಟ್ಟಿ ಅನ್ನ ಸಾರ ಉಂಟಾಡ್ರಿ. ಈಗ ಬಂದು ಏನು ಮಾಡ್ಬೇಕೇನು ನೋಡ್ಬೇಕ್ರಿ. ಅನ್ನ ಮಾಡಿಬಿಡ್ತೀನಿ ರೀ. ಒಂದು ಸ್ವಲ್ಪ ಸಾರದ ಜೀರಾ ರೈಸ್ಗಿನ ಮಾಡಿಬಿಡ್ತೀನಿ ರೀ. ಸರ್ ಜೀರಿಗೆ ಭಾಳ ಹಾಕಿ ಚಿತ್ರಾನ್ನ ಮಾಡ್ದಂಗೆ ಮಾಡಿಬಿಟ್ಟು ಮೊಸರು ಅದ ರೀ, ಸಾಂಬಾರು ಅದ ಸ್ವಲ್ಪ ಉಣ್ತಾನ. ನೈಟ್ ಗುರುವಾರ ಅದ ರೀ, ದಾನಮಾಯಿ ಭಜನೆಗೆ ಹೋಗ್ತೀನಿ ರೀ. ಭಜನೆ ಮಾಡ್ಕೊಂಡು ಈಗ 2-3 ವಾರ ಹೋಗೇ ಇಲ್ಲ ಫ್ರೆಂಡ್ಸ್. ಯಾಕೋ ಸುಸ್ತಾದಂಗೆ ಆಯಿತು. ಬರೋದು ಮಕ್ಕೊಂಡ್ಬಿಟ್ಟಿನಿ. ಮಕ್ಕೊಂಡಾಕಿ ಎದ್ದೇ ಇಲ್ರಿ 6 ತನ. 6ಕ್ಕೆ ಎದ್ದಿದ್ರೆ ಎಲ್ಲಿ ಹೋದಂತ ಯಾಕೋ ಅನ್ನಂತ ಜೀವ ಬಿಟ್ಟೆ. ಭಜನೆಗೆ ಹೋಗಿಲ್ಲ. ಇಲ್ಲೇ ಓಣ್ಯಾಗ ಭಜನೆ ಅದ, ದಾನಮಾಯಿ ಗುಡಿ ಅದ ರೀ. ಎಲ್ಲೆಲ್ಲಿ ಮಂದಿ ಬರ್ತಾರೆ ಫ್ರೆಂಡ್ಸ್, ಇಲ್ಲೇ ಓಣ್ಯಾಗೆ ಅದ. ಯಾಕೆ ಹೋಗ್ಬಾರ್ದು ಅಂತೇಳಿ ಹೋಗ್ತಿದ್ರಿ. ಹೋದ್ರೆ ಜರ ಮನ್ಸಿಗೆ ಶಾಂತಿ ಸಿಗ್ತದೆ. ಹೋಗಿ ಜರ ಭಜನೆಗೆ ಕುಂತು ಬಂದ್ರೆ ಭಜನೆಯಾಗ ಅಂತೇಳಿ ಹೋಗ್ಬೇಕಂತದ. ಮಧ್ಯಾಹ್ನ ವಾರ ಹೋಲೇ ಇಲ್ರಿ. ಅದಕ್ಕೆ 8ಕ್ಕೆ ಶುರು ಆಗ್ತದೆ ರೀ ಕಸ ಬೆಳೆದು. ಏನು ಹೊತ್ತನೇ ಕಸ ಬೆಳ್ಬಾರ್ದು ಅಂತಾರೆ. ಏನು ಮಾಡ್ಬೇಕು ರೀ ಫ್ರೆಂಡ್ಸ? ಯಾವಾಗ ಟೈಮ್ ಸಿಗ್ತದೆ ಅವಾಗ ಮಾಡೋದು. ಟೈಮೇ ಒಂದು ನೋಡೋದು ನಮ್ಗೆ. ಯಾರು ದುಡ್ಡೋರಿಗೆ ಟೈಮ್ ಯಾವಾಗ ಸಿಗ್ತದೆ ಅವಾಗ ಕೆಲಸ. ಏನು ಮತ್ತೇನು ರೀ ಫ್ರೆಂಡ್ಸ? ಟೀ ಕಾಫಿ ಆಯ್ತು ರೀ. ನಮ್ಮದು ಆಯ್ತು ನೋಡ್ರಿ. ಹಾಗೆ ಜರ ಫ್ರೆಶ್ ಆದಂಗೆ ಆಗಿ ಈಗ ಎಲ್ಲ ಸ್ವಚ್ಛ ಮಾಡ್ಲತ್ತೀರಿ. ನೋಡಿ ಕಸ ನೋಡಿಸ್ತದೆ ಮನೆ. ನನ್ನ ಮಗ ಚಾರ್ಜ್ ಹಚ್ಚಿ ಗಾಡಿ ಚಾರ್ಜ್ ಹಚ್ಚ ತಂದು ಕೆಲಸ ಅಂತ ಹೇಳ್ತಾನೆ. ಅವನು ಮೈಗಾಳನ್ನ ರೀ. ಡ್ಯೂಟಿಗೆ ಹೋಗಿ ಬರೋದೇ ಒಂದು ದೊಡ್ಡ ಕೆಲಸ ಅದಾವ. ನೀನು ಹಾಗಂದ್ರೆ ಎಲ್ಲಿಂದ ಲೇಟ್ ಹಂಗೆ ಕೆಲಸ ಮಾಡಿದ್ರೆ ನಾನು ಎಲ್ಲ ಸಿಗೋತದ. ನಾನು ಎಲ್ಲಿಂದ ಲೇಟು ರಾತ್ರಿ ಮಕ್ಕೊಂಡು ನಿದ್ದಿನೂ ಬರಲ್ಲ ಫ್ರೆಂಡ್ಸ್. ನಿದ್ದಿನೂ ಬರಲ್ರಿ. ಎಲ್ಲ ಕೆಲಸ ಆಯ್ತು, ಆರಾಮ್ ಮಕ್ಕೊಂಡ್ರ ಇದಿರ್ತಾನ, ಆರಾಮ್ ನಿದ್ದೆ ಆಯ್ತು. ಈಗ ಎಲ್ಲಿದೆ ಲೇಟ್ ಮಕ್ಕೊಂಡ್ರೆ ನೋಡ್ರಿ
ಎಲ್ಲಿದ್ದಾರೆ ಇಟ್ಟು ಮಕ್ಕೊಂಡ್ರೆ ನೀನು ನಿದ್ದಿನೂ ಬರಲ್ಲ ಫ್ರೆಂಡ್ಸ್. ನನ್ನ ಮನೆ ಸ್ವಚ್ಛ ಇದ್ರೆ ಒಂದು ಅರ್ಧ ರೊಟ್ಟಿಗೆ ಹೆಚ್ಚಿಗೆ ಹೋಗ್ತದೆ ಊಟ. ಎಲ್ಲಿದ್ದಾರೆ ಹೇಳ್ರಿ ನೀವು ಊಟ ನಮಗಲ್ರಿ ನನಗೆ. ಈಗ ಮಂಡ ಕೈ ತಾಕ್ತ್ರಿ. ಈಗ ಏಸ್ ಮಂಡ ಚೆಲ್ಲ ಹೊತ್ತೆ ಹೋಗ್ಯದ್ರಿ. ಈಗ ಏನು ಮಾಡಿದ್ರಿ ಬಡಬಡೆ ಆಯ್ತು ಮನೆ ಒರೆಸಿ ಮೊಕ್ಕ ತೊಗೊಂಬಂದು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟಂದ್ರೆ ಆಯ್ತು ಕೆಲಸ ಮುಗಿತೀನ. ಬರೋದಿಟ್ಟು ಅವನಿಗೆ ಚಹಾ ಮಾಡಿಕೊಟ್ಟು ಬಜ್ರಿಗೆ ಹೋಗಿ ಬರ್ತೀನಿ ರೀ. ಹೋಗಿ ಬಂದು ಈಗ ಏನು ಹೊರ ತೆಗೆದು ಬಿಡ್ತೀನಿ. 2 ದಿನ ಆಯ್ತು ರೀ. ಜರ ಸೋಫಾ ಸರ್ಚ್ ಕಸ ಬೇಯಾರು ಚಂದಾಗ ಏನು ಧೂಳು ರೀ. ಬೆಡ್ರೂಮ್ನಾಗ ಹಂಗೆ, ಅಡುಗೆ ಮನೆಯಾಗ ಹಂಗೆ. ಅಡುಗೆ ಮನೆ ಸ್ವಲ್ಪ ಅದು ವರ್ಷ ಬೇಸರ ಆಗುತ್ತೆ. ಒಬ್ಬಕ್ಕೆ ಆತೈತ್ರಿ ಮಾಡ್ಲಕ್ಕ ಒಂದೊಂದು ಸಲ ಸೂಸ್ತಾಗ್ತದೆ. ಸಣ್ಣವರೇ ಮಾಡೋರು ಫ್ರೆಂಡ್ಸ್ ಇವತ್ತನ. ಎಲ್ಲಿದಲ್ಲಿ ಬಾಂಡ್ಯಾಕ ಬಟ್ಟಿಗೆ ಹಚ್ಚೋದು ಮತ್ತೆ ನಿದ್ದೆ ಮಾಡ್ತಾರೆ, ಅದು ಮಾಡ್ತಾರೆ. ನಮ್ಗೆ ಯಾರು ಮಾಡಿದ ಮನ್ಸಿಗೆ ಬರೋಲ್ಲ. ಏನು ಮಾಡ್ತೀರ ಅಂತೇಳಿ ನೀನು ಬಂದಿದ್ದೆ ಬರೋದು ರಾತ್ರಿ ಮಕ್ಕೊಂಡ್ಬಿಟ್ಟಿನಿ ರೀ. ಆರತ್ತ ನೀನು 4:00ಗೆ ಬರೋದು. ಅಲ್ಲಿ ಇದಕ್ಕೆ ಹೋಗಿ ಬಂದಿದ್ದರಿ. ಬರೋದು ಬಂದು ಮೈಯೆಲ್ಲ ನೀರು ಬಿಟ್ಟಂಗೆ ಆಗ್ತದೆ ರೀ. ಈಗ ರೀ ಇದು ಬೆಡ್ರೂಮ್ನಾಗ ಏಟದ ನೋಡ್ರಿ ಧೂಳು ರೀ. ಮತ್ತು ಮನೆಯಾಗ ಸಣ್ಣ ಮಕ್ಕಳಿಲ್ಲ, ಏನಿಲ್ಲ, ಆಡೋವಿಲ್ಲ, ಏನು ಚೆಲ್ಲವಿಲ್ಲ, ಉಕ್ಕವಿಲ್ಲ ಅಂದ್ರೂ ಇಟ್ಟಿಗೆ ರೀ ಒಳಗೆ ಕಸ ಬೆಡ್ರೂಮ್ನಾಗ ಏಟದ ನೋಡ್ರಿ. ಬುಡಕಿನ ಸಂದೆ ಒಂದೇ ಅಂದು ಎಲ್ಲ ಹೊತ್ಕೊಂಡ್ರೆ ಸ್ವಚ್ಛ ಇದ್ರೆ ಚೆಂದ ನನಗೆ. ಸ್ಟಾರ್ಟ್. ಈಗ ಏಟದ ನೋಡ ಫ್ರೆಂಡ್ಸ್. ಇವಾಗ ಗಾದಿ ಕೆಳಗೆ ಇಟ್ಟಿದ್ದೇನೆ ರೀ. ಮತ್ತೆ ಅಲ್ಲಿ ಒಳಗೊಂದು ಅದು ಟೇಬಲ್ ಇತ್ತು ರೀ. ತಂದಿಟ್ಟು ಗಾದಿ ಅವನ ಗಾದಿ ನನ್ನ ಗಾದಿ ಮ್ಯಾಗಿಟ್ಟಿನಿ. ನಾಳೆ ಬ್ಯಾಸಿ ದಿನ ಅದ ರೀ. ಹಾಸ್ಟೆಲ್ಲ ಬಿಡಲ್ರಿ, ಹಾಸ್ಕೊಳ್ರಿ ಗಾದಿ. ಮತ್ತೆ ಸಿಕ್ಕಿ ಆಗ್ತದೆ. ಗಾದಿ ಹಾಸ್ಕೊಂಡ್ರಿ ಚಾಪಿ ಹಾಕೊಂಡು ಮುಕ್ಕೋತೀನಿ ನೋಡಿ ತೆಲ್ಕೊಂಡ್ಬಿಟ್ಕೊಂಡು. ನನ್ನ ಮಗ ಹಾಸ್ಕೊಂಡು ಅಲ್ಲಿ ಇಡ್ತಾನೆ. ಅದಕ್ಕೆ ಅದು ಟೇಬಲ್ ಇತ್ತು ರೀ, ವೇಸ್ಟ್ ಟೇಬಲ್ ತಂದಿಟ್ಟು 2 ಗಾದಿ ಮ್ಯಾಗಿಟ್ಟಿನಿ. ಶಿಸ್ತು ಕಾಣ್ಬೇಕ್ರಿ ದೊಡ್ಡದಾಗಿ. ಶಿಸ್ತಿದ್ರೆ ಮನೆ ಶಿಸ್ತಿದ್ರೆ ಮನಸ್ಸು ಚಲೋ ಇರ್ತದ. ಇಲ್ಲ ಮನಸ್ಸಿಗೆ ಚಂಚಲ ಬಂತ ಮನ್ಯಾಗ ಚಲೋ ಇರೋದು. ನೀರಿಲ್ಲಿ ಚೆನ್ನಾಗಿಲ್ಲ ನೋಡ್ರಿ. ಮುಂಜಾನೆ ಜಲ್ದಿ ಒತ್ತಿರಲ್ರಿ 5ಕ್ಕೆ ಕಸ. ಈಗ ಮತ್ತೆ ಕಸ ಧೂಳ ಗೋಳಿತದದು ಬದ್ಲುಕಿಂದೆ ಮನ ಅಂತ ಎಷ್ಟು ಕಷ್ಟ ಹೋಗ್ಯಾವ ಬಿಡಿ. ತಗೋ ಕಸ್ತಾಗೆ ಹೋಗ್ಯಾವೆಲ್ಲ. ನಾವು ಹ್ಯಾಂಗೆ ತಂದಿಟ್ಟಿದ್ರೆ ಹ್ಯಾಂಗೆ ಇದು ಮಾಡಿದೆ. ಈಗ ನೋಡಿ ಎಷ್ಟು ಚಂದ ಹೋಲತ್ತನ್ನು. ಇದ್ರಲ್ಲಿ ತಲೆ ಕೊತ್ತಿದ್ದೆ ಕೂದ್ಲ ಅದು ಎಲ್ಲ ಗಾದಿಯಾಗಿ ಹೋಗ್ತೀವಿ. ಏಟು ತೆಕ್ಕೊತಿದ್ರಿ ಅದ್ರ ಒಳಗೆ ಹೋಗ್ತೀವಿ. ಅದಕ್ಕಂತೇಳಿ ಚಂದ ಕಾಣತ್ತಲ್ರಿ ಫ್ರೆಂಡ್ಸ್. ಮನೆ ಸ್ವಚ್ಛ ಇರ್ಬೇಕ್ರಿ. ಮರಿ ಇದು ತೊಗೊಂಡೆ ಹಿಂಗೆ ಜಾಸ್ತಿ ಕಸ ಹೋಗ್ತದೆ, ಸ್ವಚ್ಛ ಆಗ್ತದೆ. ಚಾಪಿ ಹಾಸ್ಕೊಂಡು ತೆಲುಗು ಮುಕ್ಕೋತೀನಿ. ಆ ಗಾದಿ ಹಾಕೊಂಡು ಮಕ್ಕೊಂಡು ಮತ್ತೆ ಸೆಕೆ ಆಗ್ತದೆ ಬಿಸಿಲು. ಇಲ್ಲಾರ ನಮ್ಮ ಗುಲ್ಬರ್ಗ ಬಿಸಿಲು ಭಾಳ ರೀ. ಭಯಂಕರ ಬಿಸಿಲು ಇರ್ತದೆ ನಮ್ಮದು. ಏನು ಮಧ್ಯಾಹ್ನ 6 ತನಕ ನೋಡ್ಬೇಕ್ರಿ. ಹೊರಗೆ ಹೋಗಕ್ಲಾಗಲ್ಲ ನಮ್ಮಲ್ಲಿ. ಏನೋ 40 ಸೆಂಟಿಮೀಟ್ರ್ ಏನು ಡಿಗ್ರಿ 40 ಡಿಗ್ರಿ ಬಿಸಿಲು ಇರ್ತದಂತ್ರಿ. ಇಲ್ಲಿ 40-47 ತನಕ ಬಿಸಿಲು ನೋಡ್ರಿ ನಮ್ಮಲ್ಲಿ. 50-60 ತನ ಇರ್ತದೆ ಒಂದ್ಸಲ. ಅಷ್ಟು ಬಿಸಿಲು ಇರ್ತದೆ. ನಿಮ್ಮ ಕಡೆ ಹೆಂಗೆ ಇರ್ತದ್ರಿ ಫ್ರೆಂಡ್ಸ್? ಎಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಳ ಬಿಸಿಲು. ಅದ್ರ ನಮ್ಮ ಗುಲ್ಬರ್ಗದಾಗ ಬಕ್ಕಳು ಬಿಸಿಲು ರೀ. ಕಲಬುರ್ಗಿ ಈಗ ನಮ್ಮ ಗುಲ್ಬರ್ಗಿಗೆ ಭಾಳ ಬಿಸಿಲು ರೀ. ಅಂಥ ಬಿಸಿಲಾಗೆ ನೋಡ್ರಿ ಬಿಸಿಲೇ ಹೋಗ್ತದೆ ನಮ್ಮ ಮೈ ಮ್ಯಾಗ ಚಂತನ ಬಿಸಿಲು ರೀ. ಬರೋದು ಅದಕ್ಕೆ ಒಂದು ನಿಂಡಿ ಶೇಂಗಾ ನಿಂಡಿ ಹಾಕೊಂಡು ಮಜ್ಜಿಗೆ ಹಾಕೊಂಡು ಒಂದು ಸ್ವಲ್ಪ ಅನ್ನ ಉಣ್ಣು ಮಕ್ಕೊಂಡೆ ನೆಡ್ತಾನ. ಮಕ್ಕೊಂಡೆ ಬಿಡುಗಡೆ ಇಲ್ಲ ಫ್ರೆಂಡ್ಸ. ಮತ್ತು ಮುಂಜಾನೆ ಆಯ್ತಂದ್ರೆ ಇದೆಲ್ಲ ಮಾಡ್ಕೊತ ಮುಂಜಾನೆ ಟೈಮ್ ಆಗ್ತದ, ಕೆಲಸ ಆಗಲ್ಲ. ಅಡುಗೆ ಆಗಲ್ಲ, ಕಡಿಮೆ ಆಗಿನ ಕೆಲಸ ಮಾಡೋದು. ಏನು ಕಾಲರ್ ಪೇಪರ್ ಬಿತ್ತು ಮತ್ತೆ ಹೀಗೆ ಬಳದಿನಲ್ಲ ಸ್ವಚ್ಛ. ಅದು ನಂದು ಇದು ಅದ ಮ್ಯಾಲ ಏನು ಮಾಡ್ತೀವಿ? ರಬ್ಬಲ್ ಯಾರ್ದು? ಅಡುಗೆ ಮನೆ ನೋಡ್ರಿ. ರಬ್ಬರ್ ಅಲ್ಲ ಇದು ಪಿನ್ ಅಂತಾರೆ ಇದಕ್ಕೆ. ಆಯ್ತು ಇದ್ರ ಕಸ ಬಳೋದು ನೀರು ತಂದಿಟ್ಕೊಂಡಿರಿ ಬಾತ್ರೂಮ್ಗಳು. ಇಷ್ಟು ಮನೆ ಬರೆಸಿ ಕೈ ಕಾಲು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಒಂದು ಸ್ವಲ್ಪ ಅಕ್ಕಿನ ನೀಟ್ಟು
ಭಜನೆ ಹೋಗ್ತಾನೆ ಇಲ್ಲೊಂದು ಮುತ್ತು ಆಯ್ತು ಹೊತ್ತೆ ಹೋಯ್ತು ನೋಡ್ರಿ ಫ್ರೆಂಡ್ಸ್ ಏನು ಮಾಡ್ತೀರಿ ಹೊತ್ತು ಮನೆ ಕಸ ಬೆಳಿಬಾರ್ದು ಮನೆಗೆ ಒರೆಸ್ಬಿಡೋ ಅಂತಾರೆ ಏನು ಮಾಡ್ಬೇಕು ಫ್ರೆಂಡ್ಸ್ ಯಾವಾಗ ಟೈಮ್ ಸಿಗ್ತದೆ ಅವಾಗ ಮಾಡೋದು ಅವಾಗ ಅಂದ್ರೆ ಏನು ಮಾಡ್ಬೇಕ್ರಿ ಆಗಲ್ರಿ ಈಗೆಲ್ಲ ಸ್ವಚ್ಛ ಮಾಡಿ ಮಲ್ಕೊಂಡು ಮುಂಜಾನೆ ಏನಿಲ್ಲ ಕಸ ಬೆಳೆಯೋದು ಮುಖ ಹಲ್ಲ ಬ್ರಷ್ ಮಾಡ್ಕೊಂಡ್ಬಂದು ಅಡುಗೆ ನಿಂದ್ರೆ ಅವ್ರಿಗೆ ಅವೇ ಯಾರೂ ಇಲ್ಲ ಇಬ್ಬರೇ ಇದ್ದೀವಿ ಮಗ ತಾಯಿ ಅಂದ್ರೆ ನಮ್ಗೆ ಬೇಕಂದ್ರೆ ಇಬ್ಬರಿಗೂ 10-12 ರೊಟ್ಟಿ ಮಾಡ್ತೀನಿ ರೀ ಅನ್ನ ಸಾರು ಮಾಡಿ ಮಟ್ಟಿ ಕಟ್ಕೊಂಡು ಹೋಗ್ತೀನಿ ರೀ ಬೇಕಂದ್ರಿ ನಾನು ನಾಷ್ಟ ಮಾಡಲ್ಲೇನಿ ಮುಂಜಾನೆ ರೀ ಸಂಡೇ ದಿನ ಮನೆಯಾಗ ಸೂಟಿ ದಿನನೇ ನಾಷ್ಟ ಅದು ಮಾಡ್ತೀನಿ ರೀ ದಿನ ರೊಟ್ಟಿ ಪಲ್ಯ ಅನ್ನ ಸಾರು ಈಗ ನೋಡ್ರಿ 4 ದಿನಕ್ಕೊಮ್ಮೆ ಸ್ವಚ್ಛ ಮಾಡ್ತೀನಿ 4 ದಿನಕ್ಕೊಮ್ಮೆ ಇಟ್ಟೆ ಏನು ಮಾಡ್ತೀರಿ ಆಗಲ್ಲ ಏನು ಬಗ್ಗೆ ಸೊಸಿ ಬರೋಕೆ ಅವ ಎಂದು ಬರ್ತಾಳೆ ಗೊತ್ತಿಲ್ಲ ಎಂದೇನು ಟೈಮ್ ಬರ್ಬೇಕಲ್ಲ ಅದು ನೋಡ್ರಿ ಅದಕ್ಕೆ ಫ್ರೆಂಡ್ಸಿಗೆಲ್ಲ ಕಮೆಂಟ್ ಮಾಡೋದಿದ್ದೆ ಏನೇನು ಮಾಡಿದ್ರೆ ಮಾಡಿಲ್ಲ ನೋಡಬೇಕು ಈಗ ಬಂದೆ ಹಾಲು ಕಾಸಿರೋದು ಚಹಾ ಮಾಡ್ಕೊಂಡು ಕುಡಿದೆ ಬಾಂಡೆ ತೊಳೆದು ಓಸಿ ಎಷ್ಟವು ನೋಡ್ರಿ ರೊಟ್ಟಿ ಬಾಂಡೆ ಬರ್ರಿ ಮತ್ತು ಈಗ ಊಟ ಮಾಡಿದ್ದಿರ್ತಾವೆ ಇದೇನು ಹತ್ತದ ಇದೆ ಚಿಕ್ಕ ಇದೆ ಏನು ಕೆಲಸ ನೋಡ್ರಿ ಫ್ರೆಂಡ್ಸ ಮನೆ ಇಟ್ಟು ಹಚ್ತೀನಿ ರೀ ಮನೆ ಇಟ್ಟು ಹಚ್ತೀನಿ ಜಳ ಆಯ್ತು ರಾತ್ರಿ ಮಕ್ಕಳಾಗ ಆರಾಮ ನಿದ್ದೆ ಇರ್ತದೆ ಅಂದರೆ ಎಲ್ಲಿ ದಿನ ಇಟ್ಟು ಮಕ್ಕೊಂಡ್ರೆ ನಮ್ಗೆ ನಿದ್ದೆನೇ ಇರ್ತಲ್ಲ ರೀ ಮಾಡೇಬೇಕಲ್ಲ ಯಾವಾಗ ನೋಡಿ ಇಷ್ಟು ಹೊರಗೆ ಲೈಟ್ ಹಾಕಿ ಹೊರಗೆ ಲೈಟ್ ಹಾಕಿ ಕಸ ಗೋಳ ಗೋಳು ಚಂದನ್ ಲೈಟ್ ಹಾಕಿ ಮನೆ ಇಟ್ಟು ಒರೆಸ್ಬಿಡ್ತೀನಿ ಇನ್ನೂ ಟೈಮ್ ಅದ ಹಾಂ ಹೇಳಿದ್ರು ಸ್ವಲ್ಪ ಲಿಪ್ಟಿಕ್ ಇಟ್ಕೊಂಡು ಜನ ಮನೆಗೆ ಒರೆಸ್ತೀನಿ ಇದ್ರ ಮನೆ ಒರೆಸೋಕೆ ಬರ್ರಿ ಮನೆ ಒರೆಸಿ ಮಾರ್ಕೆಟ್ ಕೆಲಸ ಆಗಲ್ಲ ಏನು ಮಾಡ್ತೀರಿ ಸ್ವಚ್ಛ ಆಯ್ತು ನೋಡಿ ಇಟ್ಟೆ ಫ್ಯಾನ್ ಹಾಕ್ಬಿಡಿಲ್ಲ ನಂಜರ ವರ್ಷದ ಮ್ಯಾಗ ಹಾಕು ಆಯ್ತು ನೋಡ್ರಿ ಕಾಲು ಹಿಡ್ಬೇಡ ಹೊಲಸತ್ತದ ಸೋಪನ್ ಮ್ಯಾಗ ಜಾಡ್ಸಿ ಸರಿ ನಂದು ಸ್ವಂತ ಮನೆ ಅದ ರೀ ಫ್ರೆಂಡ್ಸ ಮನೆ ಸ್ವಂತ ಮನೆಗೆ ಎಷ್ಟು ಚಂದ ಇಡ್ತಾರೆ ಎಷ್ಟು ಮಾಡ್ತಾರೆ ಜಳ 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 ಟೈಮೇ ಸಿಗಲ್ಲ ಏನು ಮಾಡ್ತೀರಿ 2014 ಕಟ್ಟಿ ನೋಡಿ ಫ್ರೆಂಡ್ಸ್ ಮನೆ ತೆಳಗಿನ ಮನೆ 2006ದಾಗ ರೀ ಇನ್ನು ಮ್ಯಾಗಿನ ಮನೆ 2014ದಾಗ ರೀ ಈಗೇನಾಗ್ತದ್ರಿ ಫ್ರೆಂಡ್ಸ್ ಅವಾಗೆಲ್ಲ ಸಸ್ತ ಕಾಲ ಐತೆ ರೀ ಮಾಡಿದೆ ಈಗೇನಾಗ್ತದ್ರಿ ಈಗ ಮನೆ ಕಲರ್ ಮಾಡೋದಾಗಲಾಗಿದೆ ಈಗ ಎಲ್ಲ ತುಟ್ಟಿ ಹಾಕ್ಯದ್ರಿ ಅವಾಗ ಮನೆ ಕಟ್ಟಾಗೆಲ್ಲ ಸಸ್ತಾಗಿತ್ತು 2006ದಾಗ ರೀ 2014 6ದಾಗ ಪೂರ ಸಸ್ತ ರೀ ಇಲ್ಲ 2014ದಾಗ ಕಮ್ಮ ಹೆಚ್ಚಿಗಿತ್ತು 2006 ಪೂರ ಕಮ್ಮಿ ನಾ ಫ್ಲಾಟ್ ಬಿಟ್ಟೆ 5 ಲಕ್ಷದಾಗ ಮನೆಗೆ ಬಂದೀನಿ ನೋಡಿ ಕೀಲಿಗೆ ಕೊಟ್ಟಾನ ಇಂಜಿನಿಯರ್ ಹಾಕಿ ಅವ್ರಿಗೆ ಕಾಲ ಸಸ್ತ ಐತಿ ಈಗೇನಾಗ್ತದ್ರಿ ಫ್ರೆಂಡ್ಸ ಈಗ ನಾನು ಮೊಡ್ಯಾಗ ಮಾಡೋದು ಆಗಲ್ಲ ರೀ ಕಟ್ಟೋದು ಆಗಲ್ಲ ಏನು ಇದು ಮನೇಲಿ ಜಾಯ್ಕ್ ಮಾಡ್ಕೊ ಸ್ವಚ್ಛ ಕಾಣುತ್ತೀರಿ ಏನು 60 ವರ್ಷದಲ್ಲಿ ಬಂದವ್ರು ಕೆಲಸ ಮಾಡ್ಬೇಕಿಷ್ಟು ಆಯಿತು ಬರ್ರಿ ಫ್ರೆಂಡ್ಸ ಆಯ್ತು ನೋಡ್ರಿ ಮನೆ ಒರೆಸ್ಕೊಂಬರೋದು ಆಯ್ತು ರೀ ಇಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ಬಿಟ್ಬಿಡ್ತೀನಿ ದೇವ್ರ ಮುಂದೆ ದೀಪ ಹಚ್ಚಿ ಒಂದು ಸಕ್ಕಿ ಗ್ಯಾಸ್ ಕಟ್ಟಿ ಎಷ್ಟು ಸ್ವಚ್ಛಾಗಿ ನೋಡಿ ಫ್ರೆಂಡ್ಸ್ ಎಲ್ಲ ಬಾಂಡೆ ನೋಡ್ರಿ ಒಂದು ಬುಟ್ಟಿ ಬಾಂಡೆ ಅವ ನೋಡ್ರಿ ಏನು ಮಾಡ್ತೀರಿ ಸರಿ ನಾನು ದೀಪ ಹೆಂಗೆ ಹಚ್ಬೇಕು ಸರಿ ನಾನು ಮಾಡಿ ವೀಡಿಯೋ ಮಾಡಿ ಈ ಕಡೆ ಬಾ ಹೊರಗೆ ಬಾ ಹೊರಗಿನ ಚಂದ ಕಾಣಲ್ಲ ನೀ ಬರೀ ಕಡ್ಡೆ ಭೀ ಹಚ್ಚ ಅದಷ್ಟು ಸರಿ ದೀಪ ಹಚ್ಚಂಬ್ರಿ ಫ್ರೆಂಡ್ಸ
ನೀಲಂಜನ ಹೊಲಸಾಗ್ಯಾವ ತಿಕ್ಕಬೇಕಂದ್ರೆ ನಾಳೆ ತಿಕ್ಕತೀನಿ. ಶುಕ್ರವಾರ ಅದ ತಿಕ್ಕಿ ಕೇಸಿ ದೀಪ ಹಚ್ತೀನಿ ರೀ. ಹೊಲಸಾಗ್ಯಾವ್ರಿ ಆಗಲ್ರಿ. ಈ ಹೊರಗೆ ಡ್ಯೂಟಿಗೆ ಹೋಗೋದಿಲ್ಲ ರೀ. ಇವು ಮನೇನ ಕೆಲಸ ಏನೂ ಸ್ವಚ್ಛತೆ ಆಗಲ್ಲ. ಸರಿ ದೀಪ ಇಟ್ಟು ಹಚ್ಚಿ ಜರ ನೀರು ಕೂಡ್ತೀನಿ ರೀ. ಜರ ಆರಾಮ್ ಜರ ಕುಂತು ಒಂದು ಸ್ವಲ್ಪ ಅಕ್ಕಿ ನೆನೆಟ್ಟು ಅವ್ನು ಬರ್ತಾನೆ ಚಹಾ ಮಾಡಿಕೊಟ್ಟು ಸೀರೆ ಚೇಂಜ್ ಮಾಡಿ ಇದಕ್ಕೆ ಹೋಗ್ತೀನಿ ರೀ ಭಜನಿಗೆ. ಶಿವ ಶಿವ ಪರಮಾತ್ಮ ತಂದೆ ನಮ್ಮಪ್ಪ ಈರಣ್ಣ ಮುತ್ತೆ ಶಿವ. ಈ ಕಡೆ ಬಲಗೈಲಿ ಹಚ್ತೀನಿ ರೀ. ಎಡಗೈ ಕಣ್ಣಂಗೆ ಕಾಣ್ತದೆ ವಿಡಿಯೋದಾಗ ರೀ ಫ್ರೆಂಡ್ಸ್. ಎಡಗೈ ಕಣ್ಣಂಗೆ ಕಾಣ್ತದೆ ರೀ. ನಾ ಬಲಗೈಲಿ ಹಚ್ತೀನಿ ರೀ ದೀಪ. ಎಡಗೈ ಕಾಣ್ತದೆ. ಎಡಗೈಲಿ ಹಚ್ತಾರ ಅಂತ ತಿಳಿಬೇಡ್ರಿ. ಶಿವಾಯ ಶಿವಾಯ ತಾಯಿ ನಮ್ಮವ್ವ ಮಹಾಲಕ್ಷ್ಮಿ. ಮತ್ತೆ ಸಿಗಮ್ ರೀ. ಗುಡ್ ನೈಟ್ ರೀ ಫ್ರೆಂಡ್ಸ್ ಎಲ್ಲರಿಗೆ. ನಮಸ್ಕಾರ ರೀ.